ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಅಬ್ದುಲ್ ಗಫರ್ ಖಾನ್. ಈ ದಿನದ ಪ್ರಮುಖ ಸುದ್ದಿಗಳು. ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಮತ್ತು ಆಲ್ ಇಂಡಿಯಾ ವಾಡಕಾಯ್ ಕರಾಟೆ ಡೂ ಅಸೋಸಿಯೇಷನ್ ಇವರ ಸಹಯೋಗದೊಂದಿಗೆ ದಾವಣಗೆರೆಯಲ್ಲಿ ದಿನಾಂಕ 14/7/2024 ನಡೆದ ರಾಷ್ಟ್ರ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ ಪಂದ್ಯಾಟಗಳಲ್ಲಿ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮಳ್ಳಿಯ ಶೋಟಕಾನ್ ಕರಾಟೆ ಅಕಾಡೆಮಿಯ ಕರಾಟೆ ಪಟುಗಳು ಹಲವಾರು ಜನ ಭಾಗವಹಿಸಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಕರಾಟೆ ಫೈಟಿಂಗ್ ಮತ್ತು ಕೊಮಿಟಿ ವಿಭಾಗದಲ್ಲಿ ಕುಮಾರ ಶಾವೇಜ್ ಎನ್ ತಂದೆ ಶಾಹಿದ್ ಬಾಷಾ ಎನ್ ಇವರು ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ ಹಾಗೂ ಕುಮಾರ ಧನುಷ್ ಕಥಾಸ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ. ಹಾಗೂ ನಿಸರ್ಗ ಪ್ರಣವಿ ತ್ರಯಾಂಚ್ ಶ್ರೀರಕ್ಷಾ ವಿವೇಕ್ ಪ್ರಭು ಧನುಷ್ ಎಂ ಸ್ಕಂದ ಕೇದಾರ್ನಾಥ್ ಬಿ ಕಿರಣ್ ಬಿ ಹೇಮಂತರಾಜ್ ಹೀಗೆ ಹಲವಾರು ಕರಾಟೆ ಪಟುಗಳು ಭಾಗವಹಿಸಿ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಕರಾಟೆ ಶಿಕ್ಷಕರಾದ ನಾಗರಾಜ್ ಹಾಗೂ ಕಿರಣ್ ಇವರ ಮಾರ್ಗದರ್ಶನದಲ್ಲಿ ಪ್ರಶಸ್ತಿ ಪಡೆಯಲು ಸಹಕರಿಸಿದ್ದಾರೆ. ಹಾಗೂ ಬ್ಲ್ಯಾಕ್ ಬೆಲ್ಟ್ ಕರಾಟೆ ಪಟುಗಳಾದ ಕುಮಾರಿ ವಿಲಾಸ್ ಮತ್ತು ಕುಮಾರಿ ಇಂದು ಇವರು ಮಕ್ಕಳಿಗೆ ಮಾರ್ಗದರ್ಶಕರಾಗಿ ಇದ್ದರು. ಮಕ್ಕಳ ಈ ರೀತಿಯ ಸಾಧನೆಗೆ ಪಾಲಕರು ಪೋಷಕರು ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ.